ನಾನು ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದ್ದು ಮಂಗಳೂರಲ್ಲಿ. ನಾನು ಬಿ ಏರೋನಾಟಿಕಲ್ ಇಂಜಿನಿಯರ್. ಈಗ ಜೊತೆಗೆ ವರ್ಕ್ ಮಾಡಿಕೊಂಡು ಇನ್ನು ಬಿಡುವಿನ ಸಮಯದಲ್ಲಿ ನಾನು ಕೃಷಿಯನ್ನು ಸಹ ಮಾಡ್ತಾ ಇದ್ದೇನೆ. ಅದರಲ್ಲಿ ಒಂದೇ ಇದರಲ್ಲಿ ಪ್ರಮುಖವಾಗಿ ಅಡಿಕೆ, ತೆಂಗು ಮತ್ತು ಇದು ಏಲಕ್ಕಿ ಎಲ್ಲ ಥರ ಒಂದೇ ಸಮಗ್ರ ಕೃಷಿಯನ್ನು ಒಂದೇ ಇದರಲ್ಲಿ ಮಾಡ್ತಾ ಇದ್ದೀವಿ. ಮತ್ತು ಬೇರೆ ರೈತರಿಗೂ ಕೂಡ ಮಾರ್ಗದರ್ಶನ ಮತ್ತು ಸಸಿಗಳನ್ನು ಕೂಡ ಸಸ್ಯಾಭಿವೃದ್ಧಿ ನಮ್ಮ ತೋಟದಿಂದನೇ ಮಾಡಿ ಕೊಡ್ತಾ ಇದ್ದೀವಿ ಸರ್. ಸರ್, ಮಣ್ಣು ಪರೀಕ್ಷೆ ಮಾಡಿಸಿದ್ದೀವಿ ನಾವು. ಸೊ ಏಲಕ್ಕಿಗೆ ಪ್ರಮುಖವಾಗಿ ಸಾಯಿಲ್ pH ಇಂದ ಹಿಡಿದು ಯಾವ್ಯಾವುದು ಮತ್ತು ಮೈಕ್ರೋ ನ್ಯೂಟ್ರಿಯೆಂಟು, ಮ್ಯಾಕ್ರೋ ನ್ಯೂಟ್ರಿಯೆಂಟು ಮತ್ತು ಇದು ಬೇರೆ ಅಂಶಗಳು ಯಾವ್ಯಾವ ಥರ ಇರಬೇಕು ಅನ್ನೋದನ್ನು ಪರೀಕ್ಷೆ ಮಾಡಿಸಿ ನಂತರ ನಾವು ಕೃಷಿ ಆರಂಭ ಮಾಡಿದ್ದು. ಸೊ ನಾವು ಬೇರೆ ರೈತರು ಕೂಡ ಮಾಡಿಸಿ ಅಂತಲೇ ಸಜೆಸ್ಟ್ ಮಾಡ್ತೀನಿ. ಸರ್, ಏಲಕ್ಕಿ ಕೃಷಿ ಮಾಡಲಿಕ್ಕೆ ಫಲವತ್ತತೆ ಅಂತ ಅಂದರೆ ಇದು 1 ರಿಂದ 1.5 ಅಡಿ ಅಷ್ಟೇ ಬೇರು ಹೋಗೋದು. ಮ್ಯಾಕ್ಸಿಮಮ್ ಅಂದರೆ 2 ಫೀಟ್ ಹೋಗುತ್ತೆ. ಆ ಕಾರಣದಿಂದ ಇದಕ್ಕೆ ಏನು ಅದು 1 ರಿಂದ 2 ಅಡಿ ಜಾಗದಲ್ಲಿ ಸರೌಂಡಿಂಗಲ್ಲಿ ಏನು ಬದುಕುತ್ತೆ ಇದು, ಅಷ್ಟೂ ಜಾಗ ಕೂಡ ಇದಕ್ಕೆ ಫಲವತ್ತತೆಯಿಂದ ಕೂಡಿರೋ ಥರ ನಾವು ವ್ಯವಸ್ಥಿತವಾಗಿ ನೋಡ್ಕೋಬೇಕು. ಗೊಬ್ಬರ ಕೊಡೋದ್ರ ಮುಖಾಂತರ ಆಗಿರ್ಬೋದು, ಸಾಯಿಲ್ ಟೆಸ್ಟ್ ಮುಖಾಂತರ ನಿಮ್ಮ ಮಣ್ಣಲ್ಲಿ ಏನು ಕೊರತೆ ಇದೆ, ಏನು ಇಲ್ಲ ಅದನ್ನು ನೋಡಿಕೊಂಡು ಫುಲ್ಫಿಲ್ ಮಾಡೋದಾಗಿರ್ಬೋದು. ಈ ಥರ ಮಾಡಿಕೊಂಡು ನಾವು ಅದ್ರ ಕಾಂಡ ಅಡಿಕೆ ತೆಂಗಿನ ಥರ 8 ಅಡಿ 10 ಅಡಿ ದೂರ ಹೋಗಲ್ಲ, ಬರೀ 2 ಅಡಿ ಒಳಗಡೆನೇ ಇರುತ್ತೆ. ಹಾಗಾಗಿ 2 ಅಡಿ ಒಳಗಡೆ ಸಮೃದ್ಧವಾಗಿ ನಾವು ಅದಕ್ಕೆ ಬೇಕಾಗಿರುವಂಥ ಗೊಬ್ಬರನ ಕೊಟ್ಕೊಂಡು ಮೇಂಟೈನ್ ಮಾಡಿದ್ರೆ ಸಾಕು. ಸರ್, ಏಲಕ್ಕಿಲಿ ಸುಮಾರು ತಳಿಗಳಿದ್ದಾವೆ, ಒಂದು 10-6 ತಳಿಗಳಿದ್ದಾವೆ. ಮಲ್ಬಾರ್ ಅಂತ ಬರ್ತದೆ, ಮಲ್ಬಾರ್ ಗೋಲ್ಡು, SKP 14 ಅಂತ ಬರುತ್ತೆ, ಮಂಜರಾಬಾದ್ ಅಂತ ಬರುತ್ತೆ, ಮೂಡಿಗೆರೆ 1 ಅಂತ ಬರುತ್ತೆ, 2, 1 ಈ ಥರ ಎಲ್ಲ ಇದೆ. ಅಪಂಗಳ ಅಂತ ಬರುತ್ತೆ, ನಲ್ಯಾಣಿ ಅಂತ ಬರುತ್ತೆ. ಸೊ ಹೀಗೆ ಸುಮಾರು ಎಲ್ಲೋ ಗೋಲ್ಡ್ ಅಂತ ಬರುತ್ತೆ. ಸುಮಾರು ವೆರೈಟೀಸು ನಿಮಗೇನಾಗುತ್ತೆ, ಇದು ಕಾರ್ಡಮಮ್ ಅಂದರೆ ಏಲಕ್ಕಿ ತಳಿಗಳಿದ್ದಾವೆ. ಅದರಲ್ಲಿ ನಮ್ಮ ಬಯಲುಸೀಮೆಗೆ ಸೂಟ್ ಆಗೋಂಥದ್ದು ಮೇಜರ್ಲಿ 2 ತಳಿಗಳಿದ್ದಾವೆ. ಒಂದು ಅಪ್ಪಂಗಳ, ಇನ್ನೊಂದು ಏಲಕ್ಕಿ. ಇದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ. ಇವೆರಡು ಕೂಡ ನಮ್ಮ ಬಯಲುಸೀಮೆಗೆ ಚೆನ್ನಾಗಿ ಬರುತ್ತೆ. ಬಟ್ ನಲ್ಯಾಣಿ ಯಾಕೆ ಜಾಸ್ತಿ ಇಷ್ಟಪಡ್ತಾರೆ ಅಂದರೆ, ನಲ್ಯಾಣಿ ಸ್ವಲ್ಪ ಗ್ರೀನಿಶ್ ಬರುತ್ತೆ, ಇಳುವರಿ ಜಾಸ್ತಿ ಬರುತ್ತೆ, ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ. ಬಿಟ್ಟರೆ ಅದು ಒಳ್ಳೇದಿದೆ ಸರ್. ನಾವು ಹಾಕಿರೋದು ನಲ್ಯಾಣಿ ಗ್ರೀನ್ ಗೋಲ್ಡ್ ಏಲಕ್ಕಿ. ಸರ್, ವಾತಾವರಣ ಅಂದರೆ ಯಾವ್ದಾದ್ರು ಇದು ನೆರಳು ಆಶ್ರಿತ ಬೆಳೆ. ಇದು ಪೂರ ಖಾಲಿ ಜಮೀನಲ್ಲಿ ಏಲಕ್ಕಿ ಬೆಳೆಯೋಕ್ಕಾಗಲ್ಲ. ಮಾಮೂಲಿ ನೆರಳಲ್ಲಿ ಮಾತ್ರ ಮಾಡಿದಾಗ ನಿಮಗೆ ಸಕ್ಸಸ್ಫುಲ್ಲಾಗಿ ಏಲಕ್ಕಿ ಬರುತ್ತೆ. ಆ ಉದ್ದೇಶದಿಂದ ಅಡಿಕೆ, ತೆಂಗು ಅಥವಾ ಯಾವುದೇ ಈಗ ಸಿಲ್ವರು ಅಥವಾ ಈ ಬೇರೆ ಯಾವುದೇ ಒಂದು 10 ರಿಂದ 15 ಅಡಿ ಹೈಟ್ ಹೋಗುವಂಥ ಯಾವುದೇ ಮರದ ನೆರಳಲ್ಲಿ ಇದನ್ನು ಆರಾಮಾಗಿ ಬೆಳಿಬೋದು ಸರ್. ಸರ್, ನೀರಿನ ವ್ಯವಸ್ಥೆ ಎಲ್ಲ ಬಂದು ನಿಮಗೆ ಡ್ರಿಪ್ ಇರಿಗೇಷನ್ನೇ ಸಾಕು, ಅಥವಾ ಮೈಕ್ರೋ ಸ್ಪ್ರಿಂಕ್ಲರ್ ಕೂಡ ವ್ಯವಸ್ಥೆ ಮಾಡ್ಕೋಬೋದು. ಇದಕ್ಕೆ ಸೇಮ್ ಅಡಿಕೆಗೆ ಯಾವ ಥರ ನೀರು ಕೊಡ್ತೀವಿ ಹಂಗೆ ಒಂದು 3 to 4 ಡೇಸ್ಗೊಂದ್ಸರಿ ಅಥವಾ 2 ಡೇಸ್ಗೊಂದ್ಸರಿ ಅವರ ಮಣ್ಣು ಗುಣಧರ್ಮ ನೋಡಿಕೊಂಡು ನೀರು ಕೊಡ್ಕೋಬೇಕು ಸರ್. ಸರ್, ಏಲಕ್ಕಿ ಕೃಷಿಗೆ ಖರ್ಚು ಅಂತ ಬಂದು ನಿಮಗೆ ಕಂದುಗಳು ತೊಗೊಳಕ್ಕೆ ಒಂದು ಕಂದು 100 ರೂಪಾಯಿ, 100 ಚಿಲ್ಲರೆ ಐತೆಲ್ಲ ಬರುತ್ತೆ. ನಮಗೊಂದು 400 ಕಂದು ಬೇಕಾಗುತ್ತೆ ಒಂದು ಎಕರೆಗೆ. ಮಿನಿಮಮ್ 400 ಕಂದು. 400 ಕಂದು ಅಂದರೆ ಅದು 40,000 ಆಯಿತು. ಮತ್ತು ಗೊಬ್ಬರ ಅದು ಇದು ಲೇಬರ್ಸು ಅಂತೇಳಿ ಒಂದು 20,000. ಟೋಟಲ್ ಒಂದು 60,000 ಅಂತ ಖರ್ಚು ಬರುತ್ತೆ ಸರ್. ಸರ್, ಸಾಲಿಂದ ಸಾಲಿ ಏಲಕ್ಕಿಗೆ ಮಿನಿಮಮ್ ಅಂತ ಬಂದರೆ 8 ರಿಂದ 9 ಅಡಿ. ನೀವು ಐಡಿಯಲ್ ಅಂದರೆ 10-11 ಅಡಿ ಕೊಡ್ಕೋಬೋದು. ಮತ್ತು ನಲ್ಯಾಣಿ ಗ್ರೀನ್ಗಳಾದ್ರೆ ಸ್ವಲ್ಪ ದಷ್ಟಪುಷ್ಟವಾಗಿ ಜಾಸ್ತಿ ಬರೋದ್ರಿಂದ ಅದಕ್ಕೆಲ್ಲ ಒಂದು 9 ಅಡಿ, 8 ಅಡಿ, 10 ಅಡಿ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. 8 ರಿಂದ 10 ಅಡಿ ಒಳಗಡೆ ಕೊಟ್ಕೊಂಡ್ರೆ ಒಳ್ಳೆಯದು ಸರ್. ಸರ್, ಇದು ಏಲಕ್ಕಿ ನಿಮ್ಗೆ ಗೊತ್ತಿರೋ ಥರ ವೆಜ್ಜು ನಾನ್ ವೆಜ್ ಎಲ್ಲದಕ್ಕೂ ಬಳಸೋದ್ರಿಂದ ಆಲ್ ಟೈಮ್ ಡಿಮ್ಯಾಂಡ್ ಇದು ಡಿಮ್ಯಾಂಡ್ ಈ ಟೈಮಲ್ಲಿ ಇರುತ್ತೆ ಅಂತಲ್ಲ, ಸರ್ವಕಾಲಕ್ಕೂ ಇದು ಡಿಮ್ಯಾಂಡಲ್ಲೇ ಇರುತ್ತೆ. ಬಟ್ ಇದು ಹಾರ್ವೆಸ್ಟಿಗೆ ಬಂದು ನಮ್ಮದು ಜೂನ್ ಜುಲೈಗೆ ಸ್ಟಾರ್ಟ್ ಆದರೆ ಹಾರ್ವೆಸ್ಟಿಂಗ್ ಪೀರಿಯಡು. ಇದು ಫೆಬ್ರವರಿ ಮಾರ್ಚ್ಗೆಲ್ಲ ಎಂಡ್ ಆಗುತ್ತೆ ಸರ್. ಆಮೇಲೆ ಸಾಂಬಾರು ಪದಾರ್ಥದಲ್ಲೇ ಪ್ರತಿ ತಿಂಗಳು ಆದಾಯ ಕೊಡುವಂಥ ಏಕೈಕ ಬೆಳೆ ಬಂದು ಏಲಕ್ಕಿ ಮಾತ್ರ. ಅದು ಪ್ರತಿ ತಿಂಗಳು ನಿಮಗೆ ಆದಾಯ ಕೊಡ್ತಾನೆ ಹೋಗುತ್ತೆ ಏಲಕ್ಕಿ. ಪ್ರತಿ ತಿಂಗಳು ಅದನ್ನು ಕಟ್ ಮಾಡೋದು, ಒಣಗಿಸೋದು, ಡ್ರೈ ಮಾಡೋದು ಮತ್ತು ಮಾರಾಟ ಮಾಡೋದು. ಸೊ ಈ ಥರ ನಿಮಗೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಈಗ ಮೆಣಸು, ಚಕ್ಕೆ, ಲವಂಗ, ಜಾಯಿಕಾಯಿ, ಬೇರೆ ಸಾಂಬಾರು ಪದಾರ್ಥಗಳೆಲ್ಲ ಇಯರ್ಲಿ ಒನ್ಸು, ಸರಿನಾ? ಇದು ತಿಂಗಳ ಮೇಂಟೈನ್ ಮಾಡ್ಕೋಬೋದು. ಮತ್ತು ಇದು ನನಗೆ ಬೇಗ ಇನ್ಸ್ಟೆಂಟಾಗಿ ದುಡ್ಡು ಬೇಕು, ಆರ್ಥಿಕ ಸ್ಥಿತಿಗೆ ಮತ್ತು ಮನೆ ಪರಿಸ್ಥಿತಿಗೆ ಖರ್ಚಿಗೆಲ್ಲ ಬೇಗ ತಿಂಗಳ ಬೇಕು ನಮಗೆ, ಅದನ್ನು ನಂಬ್ಕೊಂಡು ಒಬ್ಬ ರೈತ ಮಾಡ್ತೀನಿ ಅಂದರೆ ನೀವು ಏಲಕ್ಕಿಲಿ ತಿಂಗಳ ಲಾಭನ ತೆಗಿಬೋದು ಸರ್. ಗಿಡಕ್ಕೆ ಅವರವರ ವ್ಯವಸಾಯದ ಮೇಲೆ ನೀವು ಕಂದು ತೆಗೆದ್ರೆ ವರ್ಷ ಇಳುವರಿ ಡೌನ್ ಆಗುತ್ತೆ. ನೀವು ಕಂದು ತೆಗೆದೇ ಬರೀ ಕಂದುಗಳನ್ನ ಬೆಳೆಸ್ತಾ ಹೋದಷ್ಟು ನಿಮ್ಗೇನಾಗುತ್ತೆ, ಇಳುವರಿ ಜಾಸ್ತಿ ಬರುತ್ತೆ. ಇಳುವರಿ ಜಾಸ್ತಿ ಬರೋ ಕಾರಣದಿಂದ ನಮಗೆ ಒಂದು ಗಿಡಕ್ಕೆ ಅರ್ಧ kg ಅಥವಾ 400 ಗ್ರಾಮಿಂದ ಹಿಡಿದು ನಿಮಗೆ 1 kg 1.5 kgವರೆಗೂ ಅಚೀವ್ ಮಾಡ್ಬೋದು ಸರ್. ಅದು ನಮ್ಮ ಆಹಾರ ಗುಣಮಟ್ಟ, ನೀರು ಕೊಡೋದ್ರ ಮೇಲೆ, ವ್ಯವಸಾಯದ ಮೇಲೆ ಅದು ನಿಂತಿರುತ್ತೆ ಸರ್. ಗೊಬ್ಬರ ಅಂದರೆ ಫರ್ಟಿಗೇಷನ್ ಬಂದು ನಿಮಗೆ 2 ರಿಂದ 3 ಸರಿ ಗೊಬ್ಬರ ಕೊಡ್ತೀವಿ. ಅದು ಫ್ಲವರಿಂಗ್ ಟೈಮಲ್ಲಿ ಆಗಿರ್ಬೋದು, ಹಾರ್ವೆಸ್ಟಿಂಗ್ ಟೈಮಲ್ಲಿ, ಮತ್ತು ಇನ್ನೊಂದು ಡಾರ್ಮೆಸ್ಟಿಕ್ ಸ್ಟೇಜು ಅಂತ. ಟೋಟಲ್ಲು 5 ಥರ ಸ್ಟೇಜಸ್ ಇರುತ್ತೆ ಪೆಪ್ಪರ್ ಮತ್ತು ಏಲಕ್ಕಿಲಿ. ವೆಜಿಟೇಟಿವ್ ಫೇಸು, 2ನೇದು ಮೆಚೂರಿಂಗ್ ಫೇಸು, 3ನೇದು ಫ್ಲವರಿಂಗ್ ಫೇಸು, 4ನೇದು ಹಾರ್ವೆಸ್ಟಿಂಗ್ ಫೇಸು, 5ನೇದು ಡಾರ್ಮೆಸ್ಟಿಕ್ ಫೇಸು.
ಸೊ ಈ 4ರಿಂದ 5 ಹಂತಗಳಲ್ಲೂ ಸಹ ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ ಬೇರೆ ಬೇರೆ ಗೊಬ್ಬರಗಳು ಬೇಸಿಕ್ಸ್ ನೀಡ್ಸು ಆಲ್ರೆಡಿ ಹೇಳ್ದಂಗೆ ಸಾಯಿಲ್ ಟೆಸ್ಟನ್ನು ಮಾಡಿಸಿ ಸಾಯಿಲ್ ಟೆಸ್ಟಲ್ಲಿ ಯಾವುದು ಕೊರತೆ ಯಾವಾಗ ಬೇಕು, ಈಗ ಹೂ ಬಿಡೋ ಟೈಮಲ್ಲಿ ಬೇರೆ ಬೇಕಾಗಿರುತ್ತೆ, ಕಾಯಿ ಕಚ್ಚೋ ಟೈಮಲ್ಲಿ ಬೇರೆ ಬೇಕಾಗಿರುತ್ತೆ, ಹಾರ್ವೆಸ್ಟಿಂಗ್ ಆದಮೇಲೆ ಬೆಳವಣಿಗೆ ಹಂತದಲ್ಲಿ ಇದೆಲ್ಲ ನೋಡಿಕೊಂಡು ಬೇರೆ ಬೇರೆ ಇದು ವಿಧ ವಿಧ ಗೊಬ್ಬರಗಳನ್ನ ನಾವು ಸಪ್ಲೈ ಮಾಡ್ತಾ ಇರ್ತೀವಿ. ಅದು ಆರ್ಗ್ಯಾನಿಕ್ ಎಲ್ಲಾರು ಕೊಡ್ಬೋದು, ಇನ್ಆರ್ಗ್ಯಾನಿಕ್ ಎಲ್ಲಾರು ಕೊಡ್ಬೋದು, ಅದು ಗಿಡ ತಗೊಳುತ್ತೆ. ಸರ್ ಒಂದು ಸಸಿ ಅಂದರೆ ನಾವು ಮೊದಲು ತಂದಿದ್ದು ಕೇರಳದಿಂದ ತಂದ್ವಿ. ಕೇರಳದಿಂದ ತಂದು ಕಂದುಗಳನ್ನ ತಗೊಂಬಂದು ನಾವು ಏನು ಮಾಡಿದ್ವಿ ಅಂದರೆ ಪಾಕೆಟಲ್ಲಿ ಕಂದುಗಳನ್ನ ರೆಡಿ ಮಾಡಿಸ್ಕೊಂಡು ಬಂದಿದ್ವಿ. ಈಗ ನಮ್ಮದು ದೂರ ಇರೋದ್ರಿಂದ ಹಂಗೆ ತಂದು ಕಂದುಗಳನ್ನ ಹಾಕೋದ್ರಿಂದ ಕೆಳಗಡೆ ಕಂದು ಗಾಯ ಆಗುತ್ತೆ ಮತ್ತು ರೂಟ್ಸ್ ಎಲ್ಲ ಹಾನಿಯಾಗಿ ಅದು ಸಕ್ಸಸ್ ರೇಟ್ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲೇ ಬುಕ್ಕಿಂಗ್ ಕೊಟ್ಟು ಒಂದು 2 ತಿಂಗಳು ಎಲ್ಲ ಕಂದನ್ನು ಪ್ಯಾಕೆಟ್ ಮಾಡಿಸಿದ್ವಿ. ಇವರೆಲ್ಲ ಪ್ಯಾಕೆಟ್ ಮಾಡಿಕೊಡ್ತಾರೆ. ಪ್ಯಾಕೆಟ್ ಮಾಡೋ ಕಾರಣದಿಂದ ಬೇರು ಲೂಸ್ ಆಗಲ್ಲ, ಬೇರು ಮಣ್ಣಿಗೆ ಹಿಡಿದಿರುತ್ತೆ ಮತ್ತು ಚೆನ್ನಾಗಿ ಇದು ಕೂಡ ಏನು ರೂಟಿಂಗ್ ಆಗೋದ್ರಿಂದ ಫೇಲ್ಯೂರ್ ಆಗಲ್ಲ. ಆ ಥರ ಒಂದು ಕಂದಿಗೆ 140 ರೂಪಾಯಿ ಕೊಟ್ಟು ನಾವು ಕೇರಳದಿಂದ ತಂದಿದ್ವಿ. ಎಲ್ಲ ಚೆನ್ನಾಗಿ ಸಕ್ಸಸ್ ಆಯಿತು. ಯಾಕೆಂದ್ರೆ ನಮ್ಮದು ಉದ್ದೇಶ ಯಾಕೆ ಸಕ್ಸಸ್ ಆಯಿತು ಅಂದರೆ ಪಾಕೆಟು ಮಾಡಿಸ್ಕೊಂಡು ತಂದಿದ್ವಿ, ಕಂದನ್ನೇ ಪಾಕೆಟ್ಗೆ ಹಾಕ್ಸ್ಕೊಂಡು. ಹಾಗಾಗಿ ಅದು ಒಂದು ಕಂದಿಗೆ 140 ರೂಪಾಯಿ, ಟ್ರಾನ್ಸ್ಪೋರ್ಟೇಷನ್ ಒಂದು 10ರಿಂದ 20 ರೂಪಾಯಿ ಬಿದ್ದಿತ್ತು. ಟೋಟಲ್ 160 ರೂಪಾಯಿ ಖರ್ಚು ಬಂದಿತ್ತು ಸರ್ ಗಿಡಕ್ಕೆ. ಸರ್ ನಿಮಗೆ ಕಾರ್ಮಿಕರು ಅಂದರೆ ಇದಕ್ಕೆ ತಿಂಗಳ ಕಾರ್ಮಿಕರ ಅವಶ್ಯಕತೆ ಬೀಳುತ್ತೆ. ಪೆಪ್ಪರ್ಗೆ ಆ ಥರ ಅಲ್ಲ, ಪೆಪ್ಪರ್ಗೆ 1ರಿಂದ 2 ಸರಿ ಬೇಕು. ಏಲಕ್ಕಿಗೆ ಏನು ಅಂದರೆ ಹಣ್ಣುಗರಿಗಳನ್ನ ಬಿಡಿಸ್ತಾ ಹೋಗಬೇಕು. ಈಗ ನೀವು ನೋಡಿದ್ರಲ್ವ ಏಲಕ್ಕಿಲಿ ಹಣ್ಣುಗರಿಗಳು ಬಂದಿರ್ತವೆ, ಅಂದರೆ ಮೇಲ್ಗಡೆ ಹೋದಂಗೆ ಕೆಳಗಡೆ ಗರಿಗಳು ಒಣಗುತ್ತೆ. ಅದನ್ನೇನು ಮಾಡಬೇಕು, ಒಂದು ಕತ್ರಿ ಅಥವಾ ಒಂದು ಟೂಲ್ಸ್ ಯೂಸ್ ಮಾಡಿ ಅದನ್ನೇನು ಮಾಡಬೇಕು, ಕತ್ತರಿಸ್ತಾ ಬರಬೇಕು. ಅದಕ್ಕೆ ಮತ್ತೆ ಗೊಬ್ಬರ ಹಾಕ್ಕೊಂಡು ಕಳೆ ತೆಕ್ಕೊಂಡು ಅದಕ್ಕೆ ಆಮೇಲೆ ಇದು ಜೂನ್ ಜುಲೈ ಸ್ಟಾರ್ಟ್ ಆದರೆ ಪ್ರತಿ ತಿಂಗಳು ಹಾರ್ವೆಸ್ಟಿಂಗ್ ಇರುತ್ತೆ ಏಲಕ್ಕಿ. ಆ ಉದ್ದೇಶಕ್ಕೋಸ್ಕರ ಪ್ರತಿ ತಿಂಗಳು ಏಲಕ್ಕಿನ ಬಿಡಿಸ್ಕೊಂಡು ಅದನ್ನು ನಾವೇನು ಮಾಡ್ತೀವಿ, ಅದನ್ನು ಡ್ರೈ ಮಾಡ್ಕೊಳ್ಳೋದು ಅಲ್ಲಲ್ಲೇ 20 kg 50 kg 100 kg ಹಿಂಗೆ ಸಿಕ್ಕಿದ್ನ ಅಲ್ಲೇ ಡ್ರೈ ಮಾಡಿಕೊಂಡು ಮಾಡೋದ್ರಿಂದ ಲೇಬರ್ಸು ನಿಮಗೆ ಕಂಟಿನ್ಯೂಸ್ ಆಗಿ ಇದಕ್ಕೆ ಒಂದು ವಾರಕ್ಕೊಂದ್ಸಲಿ ಲೇಬರ್ಸ್ ಬೇಕು. ಸರ್ ಈಗ ಬೇವಿನ ಎಣ್ಣೆ ಅವರ ಅವಶ್ಯಕತೆ ಸರ್. ಈಗ ಬೇವಿನ ಎಣ್ಣೆ ಯಾಕೆ ಸ್ಪ್ರೇ ಮಾಡಬೇಕು ಅಂದರೆ ಹುಳುಗಳ ಕಂಟ್ರೋಲ್ಗೆ, ನಿಯಂತ್ರಣಕ್ಕೆ, ಕೀಟ ನಿಯಂತ್ರಣಕ್ಕೆ. ಸೊ ಕೀಟ ಬಾಧೆ ನಿಮ್ಮಲ್ಲಿ ಹೆಚ್ಚಾಗಿದೆ ಅಂದರೆ ಅದಕ್ಕೆ ಬೇವಿನ ಎಣ್ಣೆ ಹೊಡಿಬೋದು. ಕೆಲವುದು ಬೇವಿನ ಎಣ್ಣೆಗೂ ಹೋಗಲ್ಲ ಅಂದರೆ ಬೇರೆ ಇದನ್ನು ನಾರ್ಮಲ್ ಕೆಮಿಕಲ್ಸ್ನ ಯೂಸ್ ಮಾಡ್ಬೋದು. ಅದು ರೆಸಿಡ್ಯೂ ಫ್ರೀ ಕೆಮಿಕಲ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಕೂಡ ನಮಗೆ ಹತೋಟಿ ಕ್ರಮವನ್ನು ಕೈಗೊಳ್ಳಬಹುದು ಯಾವುದಕ್ಕೆ, ಕೀಟಕ್ಕೆ. ಸರ್ ಏಲಕ್ಕಿಲಿ ಚಿಕ್ಕ ಏಲಕ್ಕಿ ದೊಡ್ಡ ಏಲಕ್ಕಿ ಅಂತ ಬರಲ್ಲ. ನೀವು ವ್ಯವಸಾಯ ಮಾಡೋದ್ರ ಮೇಲೆ ಅದ್ರ ಗಾತ್ರ ನಿಂತಿರುತ್ತೆ. ಈಗ 7 mm 8 mm 6 mm 4 mm ಈ ಥರ ಎಲ್ಲ ಕಾಯಿ ಬರುತ್ತೆ. ಅದು ನೀವು ಚೆನ್ನಾಗಿ ಗೊಬ್ಬರ ಕೊಟ್ಟರೆ ಚೆನ್ನಾಗಿ ಕಾಯಿ ಅದು ಸೈಜ್ ಬರುತ್ತೆ. ಸ್ವಲ್ಪ ಮೀಡಿಯಮ್ ಗೊಬ್ಬರ ಕೊಟ್ಟು ನೀವು ಕಂದಕ್ಕೆ ತೆಗಿತಾ ಹೋದರೆ ಏನಾಗುತ್ತೆ, ಏಲಕ್ಕಿ ಪ್ರಮಾಣ ಏಲಕ್ಕಿ ಸೈಜು ಕುಂಠಿತ ಆಗುತ್ತೆ ಸರ್. ಅದು ನಿಮಗೆ MM ಮೇಲೆ ಸೈಜು ಪ್ರೈಸ್ ಕೂಡ ಡಿಪೆಂಡ್ ಆಗುತ್ತೆ. ಚೆನ್ನಾಗಿ 8 mm 7 mm ಬಂದರೆ ಒಂದು ಅದು ಗ್ರೀನ್ ಕಲರ್ ಇದ್ದರೆ 2000 3000 ರೂಪಾಯಿವರೆಗೂ ಹೋಗುತ್ತೆ. ನಿಮಗೆ ಇಲ್ಲ ನನಗೆ ಗ್ರೀನ್ ಕಲರೆಲ್ಲ ಏಲಕ್ಕಿ ಒಂಥರ ಲೈಟ್ ಯೆಲ್ಲೋ ಕಲರ್ ಇದೆ ಅಂದರೆ ಅದೆಲ್ಲ ಬಂದು ನಿಮಗೆ 1000 1100 1500 500 ಈ ಥರ ಹೋಗುತ್ತೆ. ಹಾಗಾಗಿ ರೈತರು ಗುಣಮಟ್ಟ ಕಾಪಾಡೋದ್ರ ಜೊತೆಗೆ ಬಣ್ಣ, ಆಕಾರ, ಅದರ ತೂಕ ಎಲ್ಲ ಇಂಪಾರ್ಟೆಂಟು. ಸರ್ ಸಸ್ಯಗಳಿಗೆ ಗೊಬ್ಬರಗಳನ್ನ ನೈಸರ್ಗಿಕ ರಾಸಾಯನಿಕ ಅನ್ನೋದಕ್ಕಿಂತ ಯಾವ ಥರ ಕೊಟ್ಟರು ಗಿಡ ತಗೊಳುತ್ತೆ. ಬಟ್ ಏನಂದರೆ ಕೊಡೋ ಪ್ರಮಾಣ, ಕೊಡೋ ರೀತಿ, ಕೊಡೋ ಟೈಮು ಕರೆಕ್ಟಾಗಿರಬೇಕು. ಯಾವ ಪ್ರಮಾಣದಲ್ಲಿ ಎಷ್ಟು ವರ್ಷದ ಗಿಡಕ್ಕೆ ಯಾವ ಪ್ರಮಾಣದಲ್ಲಿ ಆಹಾರ ಬೇಕು, ಯಾವಾಗ ಕೊಡಬೇಕು, ಯಾವ ಟೈಮಲ್ಲಿ ಎಷ್ಟು ಕೊಡಬೇಕು, ಯಾವುದನ್ನು ಕೊಡಬೇಕು, ಇವನ್ನೆಲ್ಲ ತಿಳ್ಕೊಂಡು ಮಾಡಬೇಕು. ಮತ್ತು ಪೂರ್ತಿ ಕೆಮಿಕಲ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಬಯಲುಸೀಮೆ ಆಗಿರೋದ್ರಿಂದ ಇಲ್ಲಿ ಟೆಂಪ್ರೇಚರ್ ಎಲ್ಲ ಜಾಸ್ತಿ ಇರುತ್ತೆ, ಹ್ಯೂಮಿಡಿಟಿ ಹೀಟ್ ಇರೋ ಕಾರಣದಿಂದ ಶೀತ ಜಾಸ್ತಿ ಇರೋಲ್ಲ, ಹಾಗಾಗಿ ರೋಗ ಜಾಸ್ತಿ ಬರೋಲ್ಲ. ಆಮೇಲೆ ಸಣ್ಣ ಪಣ್ಣ ಕೀಟಬಾಧೆಗಳು ಬಂದರೂ ಕೂಡ ಅದನ್ನು ಹತೋಟಿ ಕ್ರಮಗಳನ್ನ ಚಿಕ್ಕದ್ರಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ಯಥೇಚ್ಛವಾಗಿ ಕೆಮಿಕಲ್ ಯೂಸ್ ಮಾಡಬೇಕು ಅನ್ನೋದಿಲ್ಲ. ರಾಸಾಯನಿಕ ಗೊಬ್ಬರ ಕೂಡ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲವೇ ಇಲ್ಲ. ಅದು ಹಾಕಲೇಬೇಕು, ಅದು ಹಾಕ್ತೇ ಹೋದರೆ ಇದಾಗುತ್ತೆ ಅಂತಿಲ್ಲ. ಬಟ್ ಏನಂದರೆ ಪರ್ಯಾಯವಾಗಿ ಅದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯನ ಒದಗಿಸ್ಬೇಕು ಗಿಡಕ್ಕೆ. ಸಾಯಿಲ್ ಟೆಸ್ಟ್ ಮಾಡಿಸಿ ಅದು ನಮ್ಮಲ್ಲಿ ಎಲ್ಲ ತೊಂದರೆ ಇಲ್ಲ ಅಂದರೆ ಏನು ಬೇಡ, ಏನಾದ್ರು ಕಡಿಮೆ ಇದೆ ಅಂದರೆ ಅದನ್ನು ಮಾಡಿಸ್ಬೇಕು. ಸರ್ ಏಲಕ್ಕಿಗೆ ಪ್ರಮುಖವಾಗಿ ಕೀಟ ಬಾಧೆ ಅಂದರೆ ಥ್ರಿಪ್ಸು, ಮೈಟ್ಸು ಮತ್ತು ಶೂಟ್ ಬರ್ ಅಂತ 3 ಇದು ಕೀಟಗಳು ಬರ್ತದೆ ಸರ್. ಆ 3 ಕೀಟಗಳನ್ನು ಕೂಡ ಒಂದೇ ಇದರಿಂದ ಕಂಟ್ರೋಲ್ ಮಾಡ್ಕೋಬೋದು. ಏನು ಅಂದರೆ ಹಣ್ಗರಿಗಳನ್ನ ಗಿಡದಲ್ಲಿ ಬಿಡೋಂಗಿಲ್ಲ, ಹಣ್ಗರಿಗಳನ್ನ ಬಂದಂಗೆ ತೆಗಿಬೇಕು. ಆಮೇಲೆ ಪ್ರಾಪರಾಗಿ ಕಳೆ ತೆಕ್ಕೊಂಡು ಅದ್ರ ಸುತ್ತ ಮಲ್ಚಿಂಗ್ ಮಾಡ್ಕೊಂಡು ಆರೋಗ್ಯವಾಗಿ ಬಳ್ಳಿಗಳ ಗಿಡನ ಇಟ್ಕೊಂಡ್ರೆ ಕಂದುಗಳನ್ನ ಯಾವುದೇ ರೀತಿ ಥ್ರಿಪ್ಸು, ಮೈಟ್ಸು ಅವೆಲ್ಲ ಕಾಟ ಕಂಟ್ರೋಲ್ ಆಗುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಹಣ್ಣುಗರಿಗಳನ್ನ ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಕಾಪರ್ ಆಕ್ಸಿಕ್ಲೋರೈಡು, ಇಮಿಡಾಕ್ಲೋರೋಫೆಡು, ಕ್ವಿನಾಲ್ಫಾಸು, ಡೈಮಥೈಟು ಇವೆಲ್ಲ ಇದ್ದಾವೆ, ಅದನ್ನು ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲ ಆರ್ಗ್ಯಾನಿಕಲಿ ನೀವು ಏನು ಗಂಜಲ ಅಥವಾ ಬೇವಿನ ಎಣ್ಣೆ, ಹುಳಿ ಮಜ್ಜಿಗೆ ಇವೆಲ್ಲ ಮಿಕ್ಸ್ ಮಾಡ್ಕೊಂಡು ಕೂಡ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಬೋದು. ಅದು ಹತೋಟಿ ಕ್ರಮ. ಅದು ಬಿಟ್ಟರೆ ನಿಮಗೆ ಶೂಟ್ ಬರ್ ಅಂತ ಬರುತ್ತೆ, ಕಾಂಡನ ಕೊರಿತದೆ ಅಥವಾ ಕಾಯಿನ ತಿನ್ನುತ್ತೆ, ಅದಕ್ಕೂ ಕೂಡ ಇದೇ ಮೆಡಿಸಿನ್ನ ಸ್ಪ್ರೇ ಮಾಡಿಕೊಂಡು ಇದು ಮಾಡ್ಕೋಬೋದು, ಏನು ಸಮಸ್ಯೆ ಬರಲ್ಲ ಸರ್. ಸರಿ ಏಲಕ್ಕಿದು ಬಂದು ನೀವು ಮಾರುಕಟ್ಟೆ ಅಂತ ಬಂದಾಗ ಪ್ರತಿ ತಿಂಗಳು ಹಾರ್ವೆಸ್ಟ್ ಮಾಡ್ತೀವಿ ಏಲಕ್ಕಿನ. ಅಂದರೆ ಇದು ಮ್ಯಾಂಗೋ ಥರ ಸೀಸನ್ ಎಂಡಲ್ಲಿ ಹಾರ್ವೆಸ್ಟ್ ಆಗೋಲ್ಲ. ಕಾಯಿ ಬಂದಿರೋದನ್ನ ಟೊಮೊಟೊ ಬೀನ್ಸ್ ಥರ ಈಗ ಯಾವುದ್ಯಾವ್ದು ಹಾರ್ವೆಸ್ಟಿಗೆ ರೆಡಿ ಆಗಿದೆ ಅದನ್ನು ಹಾರ್ವೆಸ್ಟಿಂಗ್ ಮಾಡಿಕೊಂಡು ಆವಾಗಲೇ ಡ್ರೈ ಮಾಡಬೇಕು. ನೀವು ಹೆಂಗೆ ಅಂದರೆ
ಇದನ್ನು ತಗೊಂಡೋಗಿ ಸ್ವಲ್ಪ ದಿನ ಇಡ್ತೀನಿ ಅಥವಾ ಆಮೇಲೆ ಒಣಗಿಸ್ಕೊತೀವಿ ಅಂದ್ರೆ ಆಗಲ್ಲ. ಅವತ್ತು ಕಟ್ ಮಾಡಿದ್ದನ್ನ ಕಂಪಲ್ಸರಿ ಅವತ್ತೇ ಒಣಗಿಸ್ಬೇಕು. ಆಗ ನಿಮಗೆ ಸೇಮ್ ಕಲರ್ ರಿಟೆನ್ಷನ್ನು ಅದು ಗಿಡದಲ್ಲಿ ಅದು ಕಾಯಲ್ಲಿ ಉಳಿತದೆ, ಗ್ರೀನ್ ಕಲರ್. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಅದು ಯೆಲ್ಲೋ ಕಲರ್ ಆಗುತ್ತೆ, ಕರೆಕ್ಟಾಗಿ ಕ್ವಾಲಿಟಿ ಬರಲ್ಲ, ಒಣಗಲ್ಲ, ಸರಿಯಾಗಿ ಸಮಸ್ಯೆ, ತೂಕ ಎಲ್ಲ ವೇರಿಯೇಷನ್ ಬರ್ತದೆ. ಆ ಉದ್ದೇಶಕ್ಕೋಸ್ಕರ ನಾವೇನು ಮಾಡ್ತೀವಿ, ಅವತ್ತು ಕೂದಿರೋಂಥ ಏಲಕ್ಕಿನ ಅವತ್ತೇ ಡ್ರೈಯರ್ಗೆ ಹಾಕಿ ಒಣಗಿಸ್ತೀವಿ. ಅಂದರೆ ಅದು ಡ್ರೈಯರ್ಲಿ ಒಣಗೋಕ್ಕೆ ನಿಮಗೆ 18 ಗಂಟೆಯಿಂದ 24 ಗಂಟೆಗಳ ಸಮಯ ತಗೊಳುತ್ತೆ. ಅದು ಟೆಂಪ್ರೇಚರ್ ಮೇಲೆ, ಆ ಸಮಯದ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದಮೇಲೆ ನಾವೇನು ಮಾಡ್ತೀವಿ, ಅದನ್ನು ಜುಟ್ಟುಗಳು ಮುಂದ್ಗಡೆ ಇರುತ್ತಲ್ಲ, ಅದನ್ನು ಬಿಸಿ ಇದ್ದಾಗಲೇ ಉಜ್ಜಿಬಿಟ್ಟು ಗೋಣಿ ಚಿಲ್ಕ ಹಾಕೊಂಡು ಅದನ್ನೇನು ಮಾಡ್ತೀವಿ, ಎಲ್ಲ ಕೇರಿ ತೂರಿ ಮತ್ತು ಅದನ್ನೆಲ್ಲ ಬೇರ್ಪಡಿಸಿ, ಕಸ ಕಡ್ಡಿಗಳಿದ್ರೆ ಅದನ್ನೆಲ್ಲ ಮಾಡಿ ಅದರಲ್ಲಿ ಒಂದು ಮಷಿನ್ಸ್ ಬರುತ್ತೆ, ಆ ಸೆಗ್ರಿಗೇಷನ್ ಮಷಿನ್ ಅಂತ. ಅದು ನಿಮ್ಗೆ 7 mm ಇರೋದು ಒಂದು ಕಡೆ, 8 mm ಇರೋದು ಒಂದು ಕಡೆ, 6 mm ಇರೋದು ಒಂದು ಕಡೆ, ಹಿಂಗೆ ಸಪ್ರೇಟಾಗಿ ಈಗ ಈ ರಾಗಿ ಎಲ್ಲ ಹಾಕ್ತೀವಲ್ಲ ಆ ಥರ ಹಾಕಿದ್ರೆ ಅದೆಲ್ಲ ಸಪ್ರೇಟಾಗಿ ಒಂದೊಂದು ಕಡೆ ಬಾಕ್ಸಲ್ಲಿ ಬರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಒಂದೊಂದು ರೇಟ್ಗೆ ಡಿಫ್ರೆಂಟ್ ರೇಟ್ಗೆ ಇರುತ್ತೆ ಮಾರ್ಕೆಟಲ್ಲಿ. 2000 ಇರ್ತದೆ, 3000 ಇರ್ತದೆ, 3,500 ಇರುತ್ತೆ, 100-200 ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ. ಈ ಉದ್ದೇಶಗಳಿಂದ ಅದನ್ನೇನು ಮಾಡ್ತೀವಿ, ಸೆಗ್ರಿಗೇಟ್ ಮಾಡಿ ಅದನ್ನು ಇಟ್ಟು ಕೂಡ ಮಾರಾಟ ಮಾಡ್ಬೋದು. ನನಗೆ ಅರ್ಜೆಂಟಾಗಿ ದುಡ್ಡು ಬೇಕು, ಸಮಸ್ಯೆಗಳಿದೆ ಅಂದರೆ ಇವತ್ತು ಕೂದಿದ್ದನ್ನು ಒಂದು ವಾರ 10 ದಿವಸದಲ್ಲಿ ಮಾರಾಟ ಮಾಡ್ಬೋದು. ಇಲ್ಲ ನಾನು ಒಟ್ಟಿಗೆ ಮಾರಾಟ ಮಾಡ್ತೀನಿ ಅಂದರೆ ಇಯರ್ ಎಂಡಲ್ಲಿ ಮಾರಾಟ ಮಾಡ್ಬೋದು. ಇಲ್ಲಾಂದರೆ ಇನ್ ಬಿಟ್ವೀನು ಅನ್ಸೀಸನಲ್ಲಿ ಏಲಕ್ಕಿ ಇಲ್ಲದೇ ಇರೋ ಟೈಮಲ್ಲಿ ಅಥವಾ ಯಾವಾಗ ಈ ಜೂನು, ಮಾರ್ಚು, ಏಪ್ರಿಲಲ್ಲಿ ಮಾಡ್ತೀನಿ ಅಂದರೆ ನೀವು ಆವಾಗ ಕೂಡ ಅದನ್ನು ಮಾರಾಟ ಮಾಡ್ಕೋಬೋದು. ಅಂದರೆ ಮಾರುಕಟ್ಟೆಗೇನು ಸಮಸ್ಯೆ ಇಲ್ಲ ಏಲಕ್ಕಿ ಮಾರಲಿಕ್ಕೆ. ನೀವು ರೈತರು ಬೆಳೆದಿದ್ದು ಏಲಕ್ಕಿ ಮಾರುಕಟ್ಟೆಗೆ ಗೊತ್ತಾಗ್ತಿಲ್ಲ ಅಂದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಂಬರಲ್ಲೇ ಇರುತ್ತೆ. ನಾವು ನಿಮಗೆ ಏಲಕ್ಕಿ ಎಲ್ಲಿ ಮಾರಬೇಕು, ಯಾವ ಥರ ಸಪ್ರೇಟ್ ಮಾಡ್ಕೋಬೇಕು, ಏನೇನು ಗುಣಧರ್ಮ ನೀವು ಫಾಲೋ ಮಾಡಬೇಕು, ಯಾವ ಥರ ಸೆಗ್ರಿಗೇಷನ್ ಮಾಡಬೇಕು, ಆಮೇಲೆ ಅದು ಕಲರಿಂಗ್ ಇಲ್ಲ ಅಂದರೆ ಕಲರಿಂಗ್ ಯಾವ ಥರ ಕೊಡಬೇಕು, ಅವೆಲ್ಲ ಹೇಳ್ಕೊಡ್ತೀವಿ. ನೀವು ನೋಡಿಕೊಂಡು ಆಮೇಲೆ ಇಲ್ಲ ಏಲಕ್ಕಿ ನೀವು ನಮಗೆ ಕೊಡ್ತೀನಿ ಅಂದರೆ ನಾವೇ ತೊಗೋತೀವಿ. ಸುಮಾರು ವೆಂಡರ್ಗಳು ಮತ್ತು ಹೋಲ್ಸೇಲ್ ಬೈಯರ್ಸ್ ಎಲ್ಲ ನಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿದ್ದಾರೆ. ಅವ್ರ ಮುಖಾಂತರ ಅವ್ರಿಗೇನಂದರೆ ಅವ್ರಿಗೆ ಕಾಯಬೇಕು, ಇವ್ರಿಗೆ ಕಸ್ಟಮರ್ ಬೇಕು, ಅವ್ರಿಗೆ ಬೈಯರ್ ಬೇಕು. ಇಬ್ಬರ ಮಧ್ಯೆ ಕನೆಕ್ಟಿವಿಟಿ ಇಲ್ಲ. ಎಲ್ಲೋ ತೋಟದಲ್ಲಿ ಬೆಳೆದಿರ್ತಾರೆ, ಅವ್ರಿಗೆಲ್ಲೋ ಬೇಕಾಗಿರ್ತದೆ, ಅವ್ರ ಕನೆಕ್ಟಿವಿಟಿ ಗೊತ್ತಿಲ್ಲ. ಆ ಉದ್ದೇಶದಿಂದ ನಿಮ್ಗೇನಾದ್ರು ಏಲಕ್ಕಿ ಮಾರಬೇಕು, ಮೆಣಸು ಮಾರಬೇಕು ಅಂತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನೇರವಾಗಿ ಅವ್ರನ್ನ ನಿಮ್ಮ ತೋಟಕ್ಕೆ ಕಳಿಸ್ಕೊಡೋ ವ್ಯವಸ್ಥೆ ಅಥವಾ ನಿಮ್ಗೆ ಅನುಕೂಲ ಆಗೋ ಥರ ಮಾಡಿಕೊಡ್ತೀವಿ. ಸರ್, ಹವಾಮಾನ ಅಂದರೆ ಭಾಳ ಇಂಪಾರ್ಟೆಂಟ್ ಸರ್ ಏಲಕ್ಕಿಗೆ. ಮುಖ್ಯವಾಗಿ ಇದಕ್ಕೆ ಮೀಡಿಯಮ್ ವಾತಾವರಣ ಇರಬೇಕು. 40 ಡಿಗ್ರಿ ಅಬೌವ್ ಟೆಂಪ್ರೇಚರ್ ರೈಸ್ ಆಗ್ತಿದೆ ಅಂದರೆ ಇದಕ್ಕೆ ಭಾಳ ಕಷ್ಟ ಫ್ಲವರಿಂಗ್ ಆಗೋಕ್ಕೆ. ಆ ಟೈಮಲ್ಲಿ ಏನಾಗುತ್ತೆ, ಹೆವಿ ಬಿಸಿಲಾದ್ರೂ ಕಷ್ಟ, ಹೆವಿ ನೆರಳಾದ್ರೂ ಕಷ್ಟ. ಹಾಗಾಗಿ ಮೀಡಿಯಮ್ ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಬೇಕು ನಾವು, ಒಂದು 30, 32, 35 ಒಳಗಡೆ. ಸೊ ಅದೇನಾಗುತ್ತೆ, ಸಮಸ್ಯೆ ಬರಲ್ಲ. ಆಮೇಲೆ ಇದಕ್ಕೆ ಶೇಡ್ ಲವರ್ ಅಂತ ಆಲ್ರೆಡಿ ಹೇಳಿದೆ. ಸ್ವಲ್ಪ ಶೇಡ್ ಕೊಟ್ಟರೆ ಏನಾಗುತ್ತೆ, ನಿಮಗೆ ಶೇಡ್ಗೆ ಏನಾಗುತ್ತೆ, ಹೂವುಗಳೆಲ್ಲ ಚೆನ್ನಾಗಿ ಅರಳುತ್ತೆ. ಏನಾದರೂ ಹವಾಮಾನ ವೈಪರೀತ್ಯ, ಈಗ ಜೂನ್ ಜುಲೈಯಲ್ಲಿ ಜಾಸ್ತಿ ಬಿಸಿಲಾಗಿ ಮಳೆನೇ ಬರಲಿಲ್ಲ ಅಂದರೆ ಏನಾಗುತ್ತೆ, ಫ್ಲವರಿಂಗ್ ಮೇಲೆ ಹೊಡೆತ ಕೊಡುತ್ತೆ. ಆ ಉದ್ದೇಶದಿಂದ ನಾವೇನು ಮಾಡ್ತೀವಿ, ಅದನ್ನು ಓವರ್ಟೇಕ್ ಮಾಡೋಕ್ಕೋಸ್ಕರ ಸ್ಪ್ರಿಂಕ್ಲರ್ಗಳನ್ನ ಹಾಕಿ ಅದರ ಮೇಲೆ ನೀರು ಇದು ಅನ್ಅಫಿಷಿಯಲ್ ಆಗಿ ಅದನ್ನು ಬೀಳೋ ಥರ ಮಾಡಿ ಏನು ಮಾಡ್ತೀವಿ, ಅದಕ್ಕೆ ಫ್ಲವರ್ ಕಟ್ಟೋ ಥರ, ಅದಕ್ಕೆ ಹ್ಯೂಮಿಡಿಟಿ ರಿಟೆನ್ಷನ್ ಮೇಂಟೈನ್ ಮಾಡೋ ಥರ ಮಾಡ್ತೀವಿ. ಸರ್, ಈಗ ಏಲಕ್ಕಿಗೆ ಸಬ್ಸಿಡಿಯನ್ನು ಕೊಡ್ತಾರೆ. ಕೆಲವು ಜಿಲ್ಲೆಗಳಲ್ಲಿ ಇನ್ನೂ ಇನ್ಸ್ಟಾಲೇಷನ್ ಆಗಿಲ್ಲ. ಅದು ಅಂದರೆ ಅಧಿಕೃತವಾಗಿ ಸಬ್ಸಿಡಿಗಳನ್ನ ಕೊಡ್ತಾ ಇಲ್ಲ. ಬಟ್ ಕೆಲವು ಜಿಲ್ಲೆಯಲ್ಲಿ ಏಲಕ್ಕಿಗೂ ಸಬ್ಸಿಡಿ ಕೊಡ್ತಾರೆ ಮೆಣಸಿನ ಜೊತೆಗೆ. ಕೆಲವು ಜಿಲ್ಲೆಯಲ್ಲಿ ಮೆಣಸು ಕೊಡ್ತಾರೆ, ಏಲಕ್ಕಿ ಕೊಡಲ್ಲ. ಏಲಕ್ಕಿ ಕೊಡ್ತಾರೆ, ಮೆಣಸು ಕೊಡಲ್ಲ, ಈ ಥರ. ಕೆಲವು ಜಿಲ್ಲೆಯಲ್ಲಿ ಎರಡಕ್ಕೂ ಕೊಡ್ತಾರೆ. ಸೊ ಅಂದರೆ ಏನು ಅಂದರೆ, ಅದು ಸಹಾಯದ ಧನ ಏನು ಅಂದರೆ ನಿಮ್ಗೆ ಒಂದು 60,000, 50,000 ಅಥವಾ ಕೆಲವು ಜಿಲ್ಲೆಗಳಲ್ಲಿ 10,000 ಅಥವಾ 15,000 ಕೊಡ್ತಾರೆ. ಅದು ಆಯಾ ಜಿಲ್ಲಾವಾರು ಅದು ಡಿಸೈಡ್ ಆಗಿರುತ್ತೆ. ಆಮೇಲೆ ಇದಕ್ಕೆ ಇನ್ಶೂರೆನ್ಸ್ ಅಂತ ಹೇಳಿ ಬೇಕಾದ್ರೆ ಮಾಡಿಸ್ಬೋದು, ಇನ್ಶೂರೆನ್ಸ್ ಕೂಡ ಮಾಡಿಸ್ಬೋದು. ಅದಕ್ಕೆ ಕ್ರಾಪ್ ಇನ್ಶೂರೆನ್ಸಲ್ಲಿ ಈಗೆಲ್ಲ ಚಾಲ್ತಿಲಿದೆ, ಮಾಡಿಸ್ತಾರೆ. ಅದೇನೋ ಫೇಲ್ಯೂರ್ ಆದರೆ, ಸಡನ್ ಏನೋ ಸಮಸ್ಯೆ ಆದರೆ ಒಂದು ಇದು ಮಾಡೋವಂಥ ವ್ಯವಸ್ಥೆ ಕೂಡ ಇದೆ, ಕ್ರಾಪ್ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತಾರೆ. ಬಟ್ ಏನು ಅಂದರೆ, ರೈತ ಅವನೆಲ್ಲ ನಂಬಿಕೆ ಇಡಬೇಕು ಮೊದಲು, ಮತ್ತು ಅವನು ಪ್ರಾಪರಾಗಿ ಮಾಡಬೇಕು, ಏನು ಸಮಸ್ಯೆ ಬರೋಲ್ಲ. ಅದನ್ನು ಮೀರಿ ಪ್ರಕೃತಿಯಿಂದ ಸಮಸ್ಯೆ ಬಂತು ಅಂದರೆ ಅದು ಯಾರೂ ಹೊಣೆಯಲ್ಲ, ಅದು ಯಾರೂ ಮಾಡೋಕ್ಕಾಗಲ್ಲ. ಅದು ಅಚಾನಕ್ಕಾಗಿ 100% ಆಗುತ್ತೆ. ಬಟ್ ನಾವು ಅದನ್ನು ಈಗ ಗಾಡೀಲಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ಅಲ್ಲೇ ಕೂತ್ಕೊಂಡ್ರೆ ಗಾಡೀಲಿ ಹೋಗೋಕ್ಕಾಗಲ್ಲ. ಹಾಗಾಗಿ ಧೈರ್ಯ ಮಾಡಬೇಕು, ನಮ್ಮ ಕರೆಕ್ಟಾಗಿ ಒಂದು ವೇಯಲ್ಲಿ ನಾವು ಹೋಗ್ತಾನೆ ಇರಬೇಕು. ಅದು ಬಿಟ್ಟರೆ ನಿಮಗೆ ಇನ್ನೇನು ಸಮಸ್ಯೆ ಇಲ್ಲ.
ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಇನಿಷಿಯಲ್ ಚಿಕ್ಕದಾಗಿ ಕೂಡ ಬಂಡವಾಳ ಹಾಕಿ ಒಂದು 5,000 10,000 20,000 ಹಾಕಿ ಸ್ಟಾರ್ಟ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಮತ್ತು ಬ್ಯಾಂಕಲ್ಲಿ ಲೋನು ಸಿಗುತ್ತೆ. ಬಟ್ ಏನು ಅಂದರೆ ಅದ್ರ ಬಗ್ಗೆ ಸಂಪೂರ್ಣ ತಿಳ್ಕೊಂಡು ಶುರು ಮಾಡೋದು ಸೂಕ್ತ. ಸುಮ್ಮನೆ ಹಾಕ್ಬಿಡ್ತೀನಿ ಅಂದರೆ ಆಗಲ್ಲ. ಒಬ್ಬರು ಗೈಡೆನ್ಸ್ ಇರಬೇಕು, ಅವರು ಸಪೋರ್ಟ್ ಮಾಡಬೇಕು, ಯಾವ ಥರ ಏನು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ಬೇಕು. ಯಾವಾಗ ಈಗ ನೋಡಿ ಒಂದು ಟೈಮಲ್ಲಿ ಕೇಳ್ಕೊಬಿಡ್ತೀವಿ, ಹೊರಟೋಗ್ತೀವಿ. ಆಮೇಲೆ ಪದೇ ಪದೇ ಡೌಟ್ ಬರ್ತಾ ಇರ್ತದೆ. ಬೆಳವಣಿಗೆ ಟೈಮಲ್ಲಿ ಇದೇನು ಹಾಕಬೇಕು, ಏನು ಮಾಡಬೇಕು, ಏನಾಗ್ತಾಯಿದೆ ಅದನ್ನೆಲ್ಲ ಯಾರಾದರೂ ಹೇಳ್ಕೊಡೋ ಅಂಥವ್ರು, ಅದನ್ನು ರೆಸ್ಪಾನ್ಸ್ ಮಾಡೋ ಅಂಥವ್ರು, ಅಥವಾ ಅದಕ್ಕೆ ಸರಿಯಾಗಿ ಮಾರ್ಗಸೂಚನೆ. ನೋಡಿ ನಮ್ಮ ಬಯಲುಸೀಮೆ ಆಗಿರೋದ್ರಿಂದ ನಮ್ಮದೇ ಬೇರೆ ಲೆಕ್ಕ, ಮಲೆನಾಡೇ ಬೇರೆ ಲೆಕ್ಕ. ಅಲ್ಲಿದ್ದು ಸೇಮ್ ಇದ್ರೂ ಕೂಡ ಏನಾಗುತ್ತೆ, ಇಲ್ಲಿ ಮಾಡೋಂಥ ಪ್ರಾಕ್ಟೀಸಸ್ಸು ಅವ್ರಿಗಿಡಿಯಲ್ಲ, ಅವ್ರಿಗಿಡಿಯೋ ಅಲ್ಲಿ ಮಾಡೋ ಪ್ರಾಕ್ಟೀಸಸ್ ನಮಗಿಡಿಯಲ್ಲ. ಗಿಡಕ್ಕೆ ಸ್ವಲ್ಪ ಚೇಂಜಸ್ ಇರೋ ಕಾರಣದಿಂದ ಅದನ್ನೆಲ್ಲ ಅರ್ಥಕೊಂಡು ರೈತರು ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ಮಾಡೋದು ಸೂಕ್ತ ಸರ್. ಕೇರಳ ನಂಬರ್ 1 ಇದೆ ಸರ್. ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಇದು ಸಿಕ್ಕಿಮ್ಮು ಮತ್ತು ಈ ನಾರ್ತ್ ಸೈಡು ಅಥವಾ ನಾರ್ತ್ ಈಸ್ಟ್ ಈ ಭಾಗದಲ್ಲೂ ಕೂಡ ಬೆಳೀತಾರೆ, ಅಲ್ಲೂ ಕೂಡ ಬಾರ್ತಾರೆ. ಬಟ್ ನಂಬರ್ 1 ಇರೋದು ಇಡುಕ್ಕಿ, ಕೇರಳ. ಅಲ್ಲಿ ನಂಬರ್ 1 ಆಗಿ ಏಲಕ್ಕಿಯನ್ನು ಬೆಳೀತಾರೆ. ಈಗ ನಮ್ಮ ಕರ್ನಾಟಕನೂ ಕೂಡ ಬರ್ತಾ ಇದೆ. ಪೆಪ್ಪರಲ್ಲಿ ನಂಬರ್ 1 ಬಂದು ನಮಗೆ ಇದು ಕರ್ನಾಟಕನೇ ಇದೆ ಪೆಪ್ಪರಲ್ಲಿ. ಸೆಕೆಂಡು ಕೇರಳ ಇದೆ. ಯಾಕೆಂದರೆ ಕೇರಳ ರಾಜ್ಯ ಮೊದಲಿತ್ತು, ಸ್ವಲ್ಪ ಈಗ ಹಿಂದಿಕ್ಕಿದ್ದಾರೆ ಅಂತ ಹೊಸ ರಿಪೋರ್ಟ್ ಬಂದಿದೆ. ಸೊ ಏಲಕ್ಕಿನೂ ಹಿಂದಿಕ್ಕೋ ಕಾಲ ಏನಿಲ್ಲ. ಬಟ್ ಏನಂದರೆ ರೈತರು ಅದನ್ನು ಪ್ರಮುಖವಾಗಿ ಫ್ಯಾಷನ್ ಪ್ರೊಫೆಷ್ನಲ್ ಆಗಿ ಮಾಡಬೇಕು. ಸುಮ್ಮನೆ ನಾನು ಈ ಅಡಿಕೆ ತೆಂಗು ಥರ ಹಾಕ್ತಾರೆ, ಅದು ಕೈ ಬಿಟ್ಬಿಡ್ತಾರೆ, ಬೆಳ್ಕೊಳತ್ತೆ, ಒಂದು ವರ್ಷ ಫಸಲು ಬರುತ್ತೆ, ಸುಮ್ಮನೆ ಆಗುತ್ತೆ. ಆಮೇಲೆ ಕಂದುಗಳು ಕೀಳಬಾರ್ದು. ಯಾವಾಗ ನಾವು ಕಂದನ್ನು ತೆಗಿತೀವಿ ಪ್ರೊಪಗೇಷನ್ಗೆ, ಆಗೇನಾಗುತ್ತೆ, ಸುತ್ತ ಇರೋವಂಥದ್ದು ಜೀವಾಣುಗಳು, ಟಿಶ್ಯೂಸ್ ಎಲ್ಲ ಸತ್ತೋಗುತ್ತೆ. ಹಾಗಾಗಿ ಸಮಸ್ಯೆಗಳು ಬರುತ್ತೆ ಸರ್. ಅದನ್ನೆಲ್ಲ ಮಾಡಬಾರ್ದು ಅಷ್ಟೇ. ಇದು ಬಂದು ನಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ನೀವು ನೋಡ್ತಾ ಇರ್ಬೋದು. ಈ ಕೆಳಗಡೆ ಫಸಲೆಲ್ಲ ಬರ್ತಾ ಇದೆ. ನಾವು ಕೂಡ ರೈತರಿಗೆ ಹೇಳೋದೊಂದೇ, ದಯವಿಟ್ಟು ಕೂಲಂಕುಷವಾಗಿ ವಿಚಾರಿಸಿ ನೋಡಿ, ಅದ್ರ ಬಗ್ಗೆ ತಿಳ್ಕೊಂಡು ಯಾವುದೇ ಬೆಳೆಗಾದರೂ ಕೈ ಹಾಕಿ ಸಡನ್ನಾಗಿ ಎಲ್ಲೂ ಧುಮುಕ್ಬೇಡಿ. ನಮ್ಮ ತೋಟಕ್ಕೆ ಬಂದರೆ ನಿಮಗೆಲ್ಲ ಮಾಹಿತಿಗಳನ್ನ ಕೊಡ್ತೀವಿ, ಸಲಹೆ ಸೂಚನೆಗಳನ್ನ ಕೊಡ್ತೀವಿ. ಅದ್ರ ಪ್ರಕಾರ ನೀವು ನೋಡ್ಕೊಂಡು ಎಷ್ಟಕ್ಕೆ ಮಾಡಬೇಕು, ಲಾಭ ನಷ್ಟ, ಅದ್ರ ಬಗ್ಗೆ ಏನು ಸಂಪೂರ್ಣ ಮೇಂಟೆನೆನ್ಸ್ ಯಾವ ಥರ ತಿಳ್ಕೊಳ್ಳಿ. ನಮ್ಮ ಹತ್ರ ಗಿಡ ಕೊಡ್ತೀವಿ, ಕಂದುಗಳು ಕೊಡ್ತೀವಿ, ಎಲ್ಲ ನೋಡಿಕೊಂಡು ನೀವು ಅದ್ರ ಬಗ್ಗೆ ಕೂಲಂಕುಷವಾಗಿ ಮಾಡಿ. ಆಗ ನಿಮ್ಮ ಬದುಕು ಕೂಡ ಹಸನಾಗುತ್ತೆ ಅಂತ ನಾನು ಈ ಮುಖಾಂತರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏಲಕ್ಕಿನ ಪ್ರೊಪಗೇಷನ್ ಮಾಡೋಕ್ಕೆ ಕಂದುಗಳ ಮುಖಾಂತರ ಮಾಡ್ಬೋದು, ಮತ್ತು ಟಿಶ್ಯೂ ಕಲ್ಚರಿಂದ ಮಾಡ್ಬೋದು, ಮತ್ತು ಬೀಜದಿಂದ ಮಾಡ್ಬೋದು. ಸೊ ನಾವು ಯಾವ ಮುಖಾಂತರನಾರು ಮಾಡಿ, ಬಟ್ ಬೀಜದ್ದು ಅಷ್ಟು ಸೂಕ್ತವಾಗಿರಲ್ಲ. ಹಾಗಾಗಿ ಕಂದು ಮತ್ತು ಟಿಶ್ಯೂ ಕಲ್ಚರು ಒಳ್ಳೇದಿರುತ್ತೆ. ಸೊ ಕಂದನ್ನು ಕೂಡ ಪ್ಯಾಕೆಟ್ ಮಾಡಿಕೊಡೋ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ. ಕಂದನ್ನು ಕೂಡ ಪ್ಯಾಕೆಟಲ್ಲೂ ಕೂಡ ತಗೋಬೋದು. ಮೊದಲು ನಾವು ಹೇಳೋಕ್ಕಿಂತ ಮೊದಲು ಕೆಲವರು ಫೋನ್ ಮಾಡ್ತಾರೆ, ಸರ್ ಫೋನಲ್ಲೇ ಬೆಳೆದು ಬಿಡ್ತೀವಿ, ಇಲ್ಲೇ ಸಾಕು ನಮಗೆ, ನೋಡ್ಕೊಬಿಟ್ಟಿದ್ದೀವಿ ಯೂಟ್ಯೂಬಲ್ಲಿ, ನೀವು ಕಳಿಸ್ಬಿಡಿ ಗಿಡ ಅಂತಾರೆ. ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ. ಏನು ಅಂದರೆ ತಾಳ್ಮೆಯಿಂದ ಬಂದು ನೋಡಿ, ಯಾವ ಥರ ಹೆಂಗೆ ಮಾಡೋದು ನೇರ ಮಾತಾಡಿ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡು ನಂತರ ಶುರು ಮಾಡೋದು ಸೂಕ್ತ. ಇವೆಲ್ಲ 15 ವರ್ಷ 10 ವರ್ಷ ಬರುತ್ತೆ ನೀವು ನೋಡ್ಕೊಂಡಂಗೆ. 4-5 ವರ್ಷದಿಂದ ಹಿಡಿದು 7-8 ವರ್ಷದವರೆಗೂ ಇರುತ್ತೆ. ಈ ಉದ್ದೇಶಕ್ಕೋಸ್ಕರ ನೀವು ನೋಡಿಕೊಂಡು ಅದನ್ನು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡಿದ್ದೆ ಆದರೆ ರೈತನಿಗೆ ಸಮಗ್ರ ಕೃಷಿಯಲ್ಲಿ ಲಾಭ ಇದ್ದೇ ಇದೆ ಸರ್. ಇದಕ್ಕೆ ಏಲಕ್ಕಿಗೆ ಸ್ಪ್ರೇ ಏನು ಅವಶ್ಯಕತೆ ಬೇಕೇ ಬೇಕು ಅಂತಿಲ್ಲ. ಏನಾದ್ರು ಅವಶ್ಯಕತೆ ಯಾವಾಗ ಬರುತ್ತೆ, ಈಗ ನೋಡಿ ನಾವು ಪ್ರತಿದಿನ ಬದುಕೋಕ್ಕೋಸ್ಕರ ಮಾತ್ರ ನುಂಗೋ ಆಗಿಲ್ಲ. ಏನಾದ್ರು ಸಮಸ್ಯೆ ಬಂದರೆ ಅದು ನಿವಾರಣೆಗೆ ಮಾತ್ರ ನುಂಗ್ತೀವಿ. ಅದೇ ಥರ ಇದಕ್ಕೇನಾದ್ರು ಸಮಸ್ಯೆ ಬಂತು ಅಂದ್ರೆ ಮಾತ್ರ ಯಾವುದಾದ್ರೂ ಸ್ಪ್ರೇ ಕೊಡಬೇಕು. ಅದು ಸಮಸ್ಯೆ ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಸಮಸ್ಯೆ ಬರ್ದಂಗೆ ಪೂರ್ವ ತಯಾರವಾಗಿ ಮೊದಲೇ ನೋಡ್ಕೋಬೇಕು ನಾವು, ಅದು ಇಂಪಾರ್ಟೆಂಟು ಸರ್. ಸ್ಪ್ರೇ ಇದು ಅದು ಅಂತಲ್ಲ, ಬೇವಿನ ಎಣ್ಣೆ ಕೊಡ್ಬೋದು. ಆದರೆ ನಿಮಗೆ ಟ್ರೀಟ್ಮೆಂಟ್ ಅಂದರೆ ಗಾಯ ಏನಿದೆ ಅನ್ನೋದ್ರ ಮೇಲೆ ಔಷಧಿ ಸರ್. ಇದೇ ಔಷಧಿ ಅಂತಲ್ಲ, ನಿಮ್ಗೇನು ಬೇಕು, ಇಳುವರಿಗೆ ಬೇಕಾ, ರೋಗ ನಿರ್ವಹಣೆಗೆ ಬೇಕಾ, ಕೀಟ ನಿರ್ವಹಣೆಗೆ ಬೇಕಾ, ಹ್ಯೂಮಿಡಿಟಿಗೆ ಬೇಕಾ, ಅದ್ರ ಮೇಲೆ ನೋಡಿಕೊಂಡು ಅದಕ್ಕೆ ಬೇಕಾಗಿರೋ ಮೆಡಿಸಿನ್ಸ್ ಅಥವಾ ಇದನ್ನು ಕೊಡ್ಕೋಬೋದು. ಅದನ್ನು ಬೇಕು ಅಂದರೆ ಎಲ್ಲ ಡೀಟೇಲಾಗಿ ಹೇಳ್ಕೊಡ್ತೀವಿ. ನಮ್ಮ ತೋಟಕ್ಕೆ ರೈತರು ಬಂದರೆ ನೀಟಾಗಿ ಹೇಳ್ಕೊಡ್ತೀವಿ. ಮತ್ತು ಆಸಕ್ತಿ ಇರೋರು ಬಂದರೆ ನಮಗೂ ಒಳ್ಳೆಯದು. ಈಗ ಬಂದು ಸುಮ್ಮನೆ ನಮ್ಮ ಟೈಮ್ನು ವೇಸ್ಟ್ ಮಾಡ್ತಾರೆ ಅಥವಾ ಅವ್ರದ್ದು ಇದಾಗುತ್ತೆ. ಹಾಗಾಗಿ ಆಸಕ್ತಿಯಾಗಿ ಮಾಡ್ತೀವಿ ಜೆನ್ಯೂನಾಗಿ ಅಂದರೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ, ಪ್ಲ್ಯಾಂಟೇಷನ್ ಕೊಡ್ತೀವಿ, ಸಂಪೂರ್ಣ ಅವ್ರಿಗೆ ಗೈಡೆನ್ಸು ಕೂಡ ಮಾಡ್ತೀವಿ. ನೋಡಿ ಇದು ಕಾಣಿಸ್ತಾ ಇರ್ಬೋದು, ಇದೆಲ್ಲ ಇದು ಫ್ಲವರ್ಸ್, ಇದೆಲ್ಲ ಫ್ಲವರ್ ಆಗಿ
ನಿಮಗೆ ಪಾಲಿನೇಷನ್ ಸಕ್ಸಸ್ಫುಲ್ ಆದಮೇಲೆ ಈ ಥರ ಕಾಯಾಗಿ ಕನ್ವರ್ಟ್ ಆಗುತ್ತೆ. ನಮಗೆಲ್ಲ ಹಾರ್ವೆಸ್ಟಿಗೆ ಬರಬೇಕು ಅಂದರೆ ಇದು ಅರೌಂಡ್ 80 to 90 ಡೇಸ್ ಬೇಕಾಗುತ್ತೆ. ಕಾಯಿ ಒಂದು ಹೂವಿಂದ ಅದು ಮೊಗ್ಗಾಗಿ ಹೂವಾಗಿ ಅರಳಿ ಪಾಲಿನೇಷನ್ ಸಕ್ಸಸ್ಫುಲ್ ಆದಮೇಲೆ ಒಂದು ಎಲ್ಲ ರೆಡಿ ಆಗೋಕ್ಕೆ ಒಂದು 80 ಡೇಸ್ ಬೇಕಾಗುತ್ತೆ. ನಾವು ಅಂದರೆ ಇದು ಪ್ರತಿ ಸರಿ ಹಿಂಗೆ ನೋಡಿ ಹಿಂಗೆ ತೆಗೆದು ಹಿಂಗೆ ಮುಟ್ಟಿ ನೋಡಿ ತೆಗಿತೀವಿ. ಅದು ಬಂದಿದೆಯಾ ಇಲ್ವಾ ಅಂತ ನೋಡ್ಕೊಂಡು ನಾವು ಅದನ್ನು ತೆಗಿಬೋದು. ಒಳಗಡೆ ಏನಿದೆ ಈ ಕಾಯಿಗಳು ಬಂದು ನಿಮಗೆ ಅದು ಬ್ಲ್ಯಾಕ್ ಕಲರಲ್ಲಿ ಬರಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಬ್ಲ್ಯಾಕ್ ಕಲರಲ್ಲಿ ಬಂದರೆ ಅದು ಹಾರ್ವೆಸ್ಟಿಂಗ್ಗೆ ರೆಡಿಯಾಗಿದೆ ಅಂತ. ಅಥವಾ ಏಲಕ್ಕಿ ಒಳಗಡೆ ಏನಾದ್ರು ವೈಟ್ ಕಲರ್ ಇದ್ದರೆ ಅದು ಹಾರ್ವೆಸ್ಟಿಗೆ ಬಂದಿಲ್ಲ ಅಂತ, ಅದು ಎಳೆಕಾಯಿ, ಅದು ಜೊಳ್ಳಾಗುತ್ತೆ, ಹಾಗಾಗಿ ತೆಗಿಬಾರ್ದು. ಆಮೇಲೆ ಏಲಕ್ಕಿ ತೆಗಿಯೋದು ಜಸ್ಟ್ ಹಿಂಗೆ ಎಳೆದ್ರೆ ಸಾಕು, ಹಿಂಗೆ ಎಳೆದ್ರೆ ಸಾಕು ಬರುತ್ತೆ. ಈ ಥರ ಹಿಂಗೆ ಬಂದ್ಬಿಡುತ್ತೆ. ಹಿಂಗೆ ಆಗ ಬಂದಾಗ ನೋಡಿ ನೀವು ಕಾಣಿಸ್ತಾ ಇರ್ಬೋದು, ಇದರಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಇದೆ ಒಳಗಡೆ ನೋಡಿ, ಈ ಥರ ಹಿಂಗೆ ಬ್ಲ್ಯಾಕ್ ಕಲರಲ್ಲಿ ಬರುತ್ತೆ. ಹಿಂಗೆ ಅದು ಬ್ಲ್ಯಾಕ್ ಕಲರ್ ಬಂದಿದ್ದನ್ನು ನಾವು ಹಾರ್ವೆಸ್ಟಿಂಗ್ಗೆ ಮಾಡ್ಕೋಬೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.